ಎಲ್ಲೆಂದರಲ್ಲಿ ಕಟ್ಟಡ ತ್ಯಾಜ್ಯ ಹಾಕ್ತಾ ಇದ್ದ ಸಾರ್ವಜನಿಕರನ್ನ ತಡೆಯಲು ಸಾಧ್ಯವಾಗದೆ ಕೈಕಟ್ಟಿ ಕುಳಿತಿದ್ದ ಜಿಬಿಎ ಮೈಕೊಡವಿ ಎದ್ದಿದೆ. ಬೆಂಗಳೂರನ್ನ ಗ್ರೇಟರ್ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿತ್ಯ ಕಟ್ಟಡಗಳ 2250 ಮೆಟ್ರಿಕ್ ಟನ್ ಹಾಗೂ 750 ಟನ್ಗಳಷ್ಟು ನಿರ್ಮಾಣ ಸಾಮಗ್ರಿಗಳ ಭಗ್ನಾವಶೇಷ ತ್ಯಾಜ್ಯದ ಸಂಗ್ರಹಣೆ ಮತ್ತು ಸಾಗಾಣಿಕೆ ಮತ್ತು ಸಂಸ್ಕರಣೆ ಮಾಡಲಾಗುತ್ತದೆ. ಈ 3 ಪ್ಯಾಕೇಜ್ಗಳಿಗೆ 15 ವರ್ಷಗಳಿಗೆ ಒಟ್ಟು 1714 ಕೋಟಿ 83 ಲಕ್ಷಗಳ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಸಚಿವ ಸಂಪುಟ ಅಸ್ತು ಎಂದಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ಖಾಲಿ ಜಾಗದಲ್ಲಿ ಬಿದ್ದಿರುವ ತ್ಯಾಜ್ಯ, ಕಟ್ಟಡ ಭಗ್ನಾವಶೇಷಗಳು, ಮರದ ದಿಮ್ಮಿ ಅಥವಾ ಕೊಂಬೆಗಳನ್ನ ತೆರವುಗೊಳಿಸಲಾಗುತ್ತಿದೆ. ಈ ಸಂಬಂಧ ಜಿಬಿ ಅಧಿಕಾರಿಗಳು ಬರೋಬ್ಬರಿ 1533 ಸ್ಥಳಗಳ ಗುರುತು ಮಾಡಿದ್ದಾರೆ. ನಗರದಲ್ಲಿ ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ತ್ಯಾಜ್ಯವನ್ನ ಬಿಸಾಡದೆ ಪ್ರತಿನಿತ್ಯ ಮನೆ ಮನೆ ಭೇಟಿ ನೀಡಿ ತ್ಯಾಜ್ಯ ಸಂಗ್ರಹಿಸುವ ಆಟೋ ಟಿಪ್ಪರ್ಗಳಿಗೆ ತ್ಯಾಜ್ಯವನ್ನ ನೀಡಲು ಎಲ್ಲ ನಾಗರಿಕರಲ್ಲಿ ಜಿಬಿಎ ಮನವಿ ಮಾಡಿದೆ.